ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಂದು ನಾನು ತುಂಬ ಸರಳವಾಗಿ ಮತ್ತು ರುಚಿಯಾಗಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮೋರ್ ವೀಡಿಯೋಸ್ಗಾಗಿ ಇವತ್ತು ನಮ್ಮ ಮನೆಯಲ್ಲಿ ತುಂಬ ಸರಳವಾದ ರುಚಿಕರವಾದ ಹಳ್ಳಿಯ ಶೈಲಿಯ ಊಟ ಮಾಡುತ್ತಿದ್ದೇವೆ. ಇವತ್ತು ನಮ್ಮ ಮನೆಯಲ್ಲಿ ಹೀರೆಕಾಯಿ ಚಟ್ನಿ ಮತ್ತು ರಾಗಿ ಮುದ್ದೆಯನ್ನು ರೆಸಿಪಿಯನ್ನು ಹೇಗೆ ಮಾಡೋದು, ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈಗ ನಾನು ಈ ತಾಜಾ ಹೀರೆಕಾಯನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊವನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿಕಾಯನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯನ್ನು ತಗೋಬೇಕು ಮತ್ತು ಈರುಳ್ಳಿಯನ್ನು ಒಗ್ಗರಣೆಗೆ ತಗೋಬೇಕು. ನೋಡಿ, ಇಷ್ಟು ಪದಾರ್ಥಗಳು ಈ ಬಜ್ಜಿಗೆ ಸಿಂಪಲ್ ಇಷ್ಟೇ ಪದಾರ್ಥಗಳು ಬೇಕು. ಈ ಪದಾರ್ಥಗಳಿಗೆ ಹೀರೆಕಾಯಿಯನ್ನು ಸಣ್ಣದಾಗಿ ಹಚ್ಕೊಳ್ಬೇಕು. ನೋಡಿ, ಇದೇ ರೀತಿ ಹಚ್ಕೋಬೇಕು. ಹಸಿಮೆಣ್ಸಿಕಾಯಿ ಮತ್ತು ಟೊಮೊಟೊವನ್ನು ಏನು ಹಚ್ಕೊಳೋದು ಬೇಡ, ಹಾಗೆ ಹಾಕಿ ನೋಡಿ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಳೆದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಒಂದು ವಿಸಲನ್ನು ತೆಗೆದ್ರೂ ಅದು ಮೃದುವಾಗಿ ಬೇಯುತ್ತೆ. ನೋಡಿ, ನಾನೀಗ ಬೇಯೋದಕ್ಕೆ ಇವೆಲ್ಲವನ್ನು ಹಸಿಮೆಣ್ಸಿಕಾಯಿ ಮತ್ತು ಹೀರೆಕಾಯಿ ಮತ್ತು ಟೊಮೊಟೊವನ್ನು ಹಚ್ಚಿಟ್ಕೊಂಡು ನೋಡಿ, ಹೀರೆಕಾಯನ್ನು ಹಚ್ಚಿಟ್ಕೊಂಡು ನಾನು ಬೇಯೋದಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಆ ನೀರನ್ನು ಬಸಿದ್ಬಿಟ್ಟು ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು ಒಂದು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ನೋಡಿ, ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ, ಜಾಸ್ತಿ ಏನು ರುಬ್ಕೊಳೋದು ಬೇಡ, ಸಣ್ಣದಾಗಿ ಹಚ್ಚಿ ಹಾಕಿದರೆ ಆಯಿತು. ಇಲ್ಲಾಂದರೆ ಹಾಗೆ ಸಣ್ಣದಾಗಿ ಹಚ್ಚಿ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ರುಬ್ಕೋಬೋದು. ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ಇರಲಿ. ಅದು ಬಜ್ಜಿ ಅಂತೀವಿ ನಾವು ಇದನ್ನು. ಚಟ್ನಿ ಅಂತಲೂ ಕರೀತಾರೆ, ಹೀರೆಕಾಯಿ ಬಜ್ಜಿ ಅಂತಲೂ ಕರೀತಾರೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ನಾನು ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಕೊಂಡಿದ್ದಾದಮೇಲೆ ಈ ಒಂದು ಟೊಮೊಟೊ ಮತ್ತು ಹೀರೆಕಾಯಿ ಹಸಿಮೆಣ್ಸಿಕಾಯನ್ನು ರುಬ್ಬಿಟ್ಕೊಂಡಿರ್ತೀನಲ್ವ, ಅದನ್ನು ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಜಾಸ್ತಿ ನಾವು ರುಬ್ಬೋದು ಬೇಡ, ಸ್ವಲ್ಪನೇ ರುಬ್ಬಬೇಕು. ರುಬ್ಬಿಟ್ಕೊಂಡು ನೆಕ್ಸ್ಟ್ ನಾನು ನೋಡಿ, ಜಾಸ್ತಿ ರುಬ್ಬೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ರುಬ್ಕೊತಾ ಇದ್ದೀನಿ ನಾನು. ನೋಡಿ, ಇದೇ ಥರ ಸ್ವಲ್ಪ ಜಾಸ್ತಿ ಬೇಡ, ಸುಮ್ಮನೆ 1 ರೌಂಡ್ 2 ರೌಂಡ್ ಹೋದರೆ ಸಾಕು. ಆಗ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾರೆ. ನಾನು ಆ ಥರ ಮಾಡೋಕ್ಕೋಗಿಲ್ಲ. ನಾನು ಮಿಕ್ಸಿಲಿ ಹಾಕಿದ್ದೀನಿ. ಸ್ವಲ್ಪನೇ ನೋಡಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಹಾಗೇ ಸಿಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರುಬ್ಬಿಟ್ಕೊಂಡಿದ್ದೀನಿ. ಜಾಸ್ತಿ ರುಬ್ಬಕ್ಕೆ ಹೋಗಿಲ್ಲ ನಾನು, ಸ್ವಲ್ಪನೇ ರುಬ್ಬಿದ್ದೀನಿ. ಈ ರುಬ್ಬಿರುವಂತಹ ಇದೊಂದು ಚಟ್ನಿಯನ್ನು ನೆಕ್ಸ್ಟ್ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳು, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸಾಸಿವೆಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಿದ್ಮೇಲೆ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿನ ಸಣ್ಣದಾಗಿ ಇಟ್ಕೊಂಡಿದ್ದಲ್ವ, ಆ ಒಂದು ಈರುಳ್ಳಿಯನ್ನು ಹಾಕಬೇಕು ಒಗ್ಗರಣೆಗೆ. ಆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ನೋಡಿ, ಬೇಯ್ತಾ ಇದೆ ಈರುಳ್ಳಿ. ಸ್ವಲ್ಪ ಅದನ್ನು ಒಂದು ತವೆಯನ್ನು ತಗೊಂಡು ನಾವು ಸ್ವಲ್ಪ ಮಾಗಾಡ್ಸಿದ್ರೆ ಆಗ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇದಂತೂ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಟೇಸ್ಟು, ಈ ಒಂದು ಚಟ್ನಿ. ನೋಡಿ, ಈಗ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಅದರೊಳಗಡೆ ಹಾಕ್ತೀನಿ. ಅದ್ರ ಮೇಲೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಬೇಕಾದರೂ ಹಾಕ್ಕೋಬೋದು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ
ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ, ಮುದ್ದೆ ಜೊತೆಗೆ ಈ ಚಟ್ನಿ ಅಂತೂ ಸೂಪರ್